ರಾಜಿ ಜೋಳದ ಹಿಟ್ಟಿನ ಪಡ್ ಮಾಡಪ್ಪಿ. ಅಯ್ಯ, ಜೋಳದ ಹಿಟ್ಟಿನ ಪಡ್ ತಿನ್ಬೇಕನ್ಸತೈತೆ ನಿಮ್ಗೆ. ತಡ್ರಂಗಾರ ಮಾಡ್ಕೊಡ್ತೇನಂತ. ಫಸ್ಟ್ ನಾ ಅದಕ್ಕೆ ಏನ್ ಮಾಡ್ತೇನಂದ್ರ ಒಂದ್ ಪಾತ್ರೆ ತಗೊಂಡು ಅದ್ರೊಳಗೆ ಒಂದ್ ಬಟ್ಲ ಆಗುವಷ್ಟು ಜೋಳದ ಹಿಟ್ಟು, ಅರ್ಧ ಬಟ್ಲ ರವಾ, ಜೊತೆಗೆ ಒಂದ್ ಸ್ವಲ್ಪ ಮೊಸರು, ಸಕ್ರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರ್ ಹಾಕು ಅಂತ ಇದನ್ನ ಚಲೋ ತಂಗ ಮಿಕ್ಸ್ ಮಾಡ್ಕೋಬೇಕ. ಒಂದ ಸರಿಗೆ ಬಾಳಷ್ಟು ನೀರ್ ಹಾಕ್ಬಾರ್ದು, ಹಿಂಗ್ ಸ್ವಲ್ಪ ನೀರ್ ಹಾಕು ಅಂತ ಒಂಚೂರು ಗಂಟಿಲ್ಲಾರ್ದಂಗ ಹಿಟ್ನ ಚಂದಂಗ ಕಲಸ್ಕೊಂಡು ರೆಡಿ ಮಾಡಿ ಒಂದ್ 5 ನಿಮಿಷ ಇದನ್ನ ನೆನಾಕ್ ಬಿಡ್ಬೇಕ. ಒಂದ್ 5 ನಿಮಿಷ ಆಗಿಂದ ಈಗ ಓಪನ್ ಮಾಡಿ ಇದಕ್ಕ ಒಂದ್ ಸ್ವಲ್ಪ ಸೋಡಾ ಜೊತೆಗೆ ಒಂದ್ ಅರ್ಧ ಸ್ಪೂನ್ ಆಗುವಷ್ಟು ಜೀರ್ಗಿ, ಹೆಚ್ಚಿದ ಕೊತ್ತಂಬರಿ ಹಾಕಿ ಇದನ್ನೆಲ್ಲದನ್ನು ಇನ್ನೊಂದ್ಸಲ ಚಂದಂಗ್ ಮಿಕ್ಸ್ ಮಾಡ್ಕೊಂಡು ಒಂದ್ 10 ನಿಮಿಷ ನೆನಾಕ್ ಬಿಡ್ಬೇಕ. ಒಂದ್ 10 ನಿಮಿಷ ಆಗಿಂದ ಒಲಿ ಮೇಲೆ ಪಡ್ಡಿನ ಹಂಚಿಟ್ಟು ಅದಕ್ಕೆಲ್ಲ ಎಣ್ಣೆ ಹಾಕಿ ಹಂಚು ಚಲೋ ತಂಗ ಕಾದಿಂದ ನಾವೇನ್ ಹಿಟ್ ರೆಡಿ ಮಾಡಿಟ್ಟೇವಲ್ಲ ಹಿಟ್ನ ಚಂದಂಗ ಹಿಂಗ ಪಡ್ಡಿನ ಹಂಚೊಳಗ ಹಾಕಿ ಒಂದ್ ಪ್ಲೇಟ್ ಮುಚ್ಚಿ ಮೀಡಿಯಂ ಉರಿ ಒಳಗ ಒಂದ್ 5 ನಿಮಿಷ ಅವನ್ನ ಬೇಯಿಸ್ಕೋಬೇಕ. ಒಂದ್ 5 ನಿಮಿಷ ಆಗಿಂದ ಹಿಂಗ್ ಚಂದಂಗ ಬೆಂದಿರ್ತಾವ. ಈಗ ಪಡ್ನ ತಿರುವಿ ಹಾಕ್ಬೇಕ ನೋಡ್ರಿ. ಹಿಂಗ್ ಚಂದಂಗ ಎಲ್ಲಾದನ್ನು ತಿರುವಿ ಹಾಕಿ ಎರಡೂ ಕಡೆನು ಚಲೋ ತಂಗ ಬೇಯಿಸ್ಕೊಂಡ್ರ ಮಸ್ತನು ರುಚಿ ರುಚಿ ಆಗಿರೋ ಜೋಳದ ಹಿಟ್ಟಿನ ಪಡ್ ರೆಡಿ ಅಕ್ಕಾವ. ಬರ್ರಿ ತಗೋರಿ ತಿನ್ರಿ, ಹೆಂಗಾಗ್ಯಾವಂತ ರುಚಿ ನೋಡಿ ಹೇಳ್ರಿ.